ಹೊತ್ತು ಬೇರೆ ಆಗೋಯ್ತು, ಬರ್ರೆ ಬೇಗ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಏನೋ ಸ್ಕೂಲ್ ಹತ್ರ ಬರಕ್ ಹೇಳಿದ್ರಂತೆ, ಏನ್ ವಿಷಯ ಸರ್? ಕ್ಷಮಿಸಿ ಸರ್, ತಡವಾಗೋಯ್ತು. ನಿಮ್ಮ ಮಕ್ಳಿಬ್ರು ತುಂಬ ಚೆನ್ನಾಗಿ ಓದ್ತಾರೆ. ಮುಂದೆ ಇವರು ದೊಡ್ಡ ವ್ಯಕ್ತಿಗಳು ಆಗ್ತಾರೆ. ಮುಂದಿನ ವರ್ಷ ನಮ್ಮ ಶಾಲೆಗೆ ನಾವು ಯಾರನ್ನೂ ಸೇರಿಸ್ಕೊತಾ ಇಲ್ಲ. ಯಾಕಂದರೆ ನಮ್ಮ ಸ್ಕೂಲಿನ ಸ್ಥಿತಿ ಬಿದ್ದೋಗೋ ಥರ ಇದೆ. ಅಲ್ಲದೆ ಗೌರ್ಮೆಂಟ್ ಸ್ಕೂಲಿಗೆ ಬರೋ ಮಕ್ಕಳು ಕೂಡ ತುಂಬ ಕಡಿಮೆ ಆಗೋದ್ರು. ಆದ್ದರಿಂದ ನೀವು ನಿಮ್ಮ ಮಕ್ಕಳನ್ನ ಬೇರೆ ಚೆನ್ನಾಗಿರೋ ಸ್ಕೂಲಿಗೆ ಸೇರಿಸಿ ಓದ್ಸಮ್ಮ. ಅಯ್ಯೋ ಸರ್, ನಿಮ್ಗೆ ನನ್ನ ಸ್ಥಿತಿ ಏನು ಅಂತ ಚೆನ್ನಾಗಿ ಗೊತ್ತಿದೆ. ನಾನಿರೋ ಈ ಪರಿಸ್ಥಿತಿಲಿ ಅದು ಚೆನ್ನಾಗಿರೋ ಸ್ಕೂಲು ಅಂದ್ರೆ ಸರ್, ನೀವೇ ಏನಾದ್ರೂ ಮಾಡಿ ಸರ್. ನೋಡಮ್ಮ, ನಾನೇನಾದರೂ ಮಾಡೋ ಆಗಿದ್ರೆ ಇಷ್ಟು ನಿಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ. ಈ ಸರ್ಕಾರ ಬರೀ ಆಶ್ವಾಸನೆ ಕೊಡೋದೇ ಆಯ್ತು, ಯಾವುದನ್ನೂ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ನಾನು ಏನೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ನೋಡಮ್ಮ, ಎಷ್ಟೇ ಕಷ್ಟ ಬಂದರೂ ನೀವು ನಿಮ್ಮ ಮಕ್ಕಳನ್ನ ಓದಿಸೋದು ದಯವಿಟ್ಟು ನಿಲ್ಲಿಸಬೇಡಿ. ಸರಿ ಸರ್, ಏನು ಆ ದೇವ್ರ ದಾರಿ ತೋರಿಸ್ದಾಗತ್ತೆ. ಆಯ್ತಮ್ಮ, ಬರ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಎಣ್ಣೆ ಅಂದರೆ ದೀಕ್ಷಿ, ದೀಕ್ಷಿ ಅಂದರೆ ಎಣ್ಣೆ. ಆನಂದ, ಪರಮಾನಂದ. ಗುರು, ಏನು ನೋಡ್ತಿದ್ಯಾ ಗುರು? ಸೂರಜ್ಕೋ ಗುರು. ನಂದಿರ್ಲಿ ಗುರು, ನಮ್ಮ ಸಿಂಹ ಯಾಕೆ ಸೌಂಡ್ ಮಾಡಿದೆ ಸೈಲೆಂಟ್ ಆಗೈತೆ. ಆ ಸಿಂಹ ಕಾಡಲ್ಲಿದ್ರೆ ಬೆಲೆ, ಈ ಸಿಂಹ ಬಾರಲ್ಲಿದ್ರೆ ಬೆಲೆ. ಹೌದು ಹುಲಿಯ. ಇವನ್ ಯಾವನ ಸಿಂಹ ಅಂದ್ರೆ ಹುಲಿ ಹುಲಿ ಅಂತಾನೆ. ಅಣ್ಣ ಆರ್ಡ್ರು. ನಾವು ಮೊದಲು ಆರ್ಡ್ರ್ ಮಾಡಿರೋದನ್ನೇ ಕರೆಕ್ಟ್ ಆಗ್ತಾನಿಲ್ಲ, ತಿರ್ಗಾ ಬಂದ ಹೋಗ ಕರೆಕ್ಟಾಗಿ ತಗೊಂಬ ಹೋಗದೈ. ಅಣ್ಣ ಅವನು ಬಿಡೋಣ, ನಮ್ಮ ಪ್ರಕಾಶನ್ ಮುಕ್ತನೇ ಸಂಭ್ರಮ ಅಣ್ಣ. ಏನ್ಲ ಶಿಷ್ಯ ವಿಷಯ? ಅಯ್ಯೋ ಅಣ್ಣ, ಇಲ್ಲಿ ಕ್ವಾಟ್ರಿಗೆ ಕಾಸಿಲ್ಲ, ಇನ್ನು ಫುಲ್ ಬಾಟ್ಲು ಮೇಂಟೈನ್ ಮಾಡು ಅಂತಾರೆ. ಹೆಂಗೋ ಮೇಂಟೈನ್ ಮಾಡಿರಾಯ್ತದ ಬಿಡೋಣ. ಮದುವೆ ಅಂದರೆ ಫುಲ್ ಬಾಟ್ಲ್ ಹೊಡೆದಂಗೆಲ್ಲ ಜೀವನ ಕಾಣೋ. ಎಣ್ಣೆ ಹೊಡೆದ್ರೆ ಬಾಡಿ ಶೇಕಾಯ್ತದೆ, ಮದುವೆ ಆದರೆ ಜೀವನದ ಗಾಡಿನೇ ಶೇಕಾಯ್ತದೆ ಕಡ್ಲ. ಅಯ್ಯೋ ಅಣ್ಣ, ಗಾಡಿ ಸೇಕಾಯ್ತದೋ ಬಾಡಿ ಸೇಕಾಯ್ತದ ನೋಡ್ಕೊಳ್ಳೋಣ ಬಿಡೋಣ. ಹೆಂಗಾರ ಹಾಲು ಬಿದ್ದಾಡ್ಲಕ್ ಸಾಯಿ. ಅಣ್ಣ ಒಂದು ಬಿಡೋಣ, ನಮ್ಮ ಪಯ್ಯ ಅಲ್ಲಣ್ಣ, ಕಾಣಿಸ್ತಾನೆ ಇಲ್ಲ. ಅಯ್ಯೋ ಪಯ್ಯ ಪಯ್ಯ ತಿಳಿಯೋದು ಪೋಯ. ಅಣ್ಣ ಆರ್ಡ್ರು. ಏಯ್ ಅಲ್ಲ ಹಚ್ಕೊಂಡು ಈಗ ಬಂದ್ಬಿಡು, ಕುಡ್ಕೊಂಡು ಇಲ್ಲೇ ಬಿದ್ದಿರ್ತೀನಿ. ಮನೆಗೆ ಹೋಗೋದು ಬೇಡ, ಬಾ ನೀನು. ಅಣ್ಣ ಬಿಲ್ಲು ಬರ್ಕೊಳ್ಳು. Okay, okay, okay. I'm there. Don't worry, Rahul. Okay. I'll take care. Don't worry. Suraj? Yes, sir. Athletic fee, computer fee, exam fee, recreation fee, cultural fee, ನೆಲನೇ ಹೆಂಗೈತಪ್ಪ exam ಇದು. fees, swimming fees. ಯಾರಮ್ಮ ನೀನು, ಏನಾಗಬೇಕಿತ್ತು? ಸರ್, ನಮ್ಮ ಮಕ್ಕಳನ್ನ ನಿಮ್ಮ ಸ್ಕೂಲಿಗೆ ಸೇರಿಸ್ಬೇಕಿತ್ತು ಸರ್. What, Suraj? Sir, they want admission, sir. What? Admission? ऐसा लोगों को हमारा जैसा स्कूल लायक नहीं है, Suraj. Look at their faces and dresses. They are not fit to our school. Send them out. ನಡಿಯಮ್ಮ. ಅಲ್ಲ ಸರ್, ನಮ್ಮ ಮಕ್ಕಳನ್ನ ಅಲ್ಲ ನನ್ನ ಎಲ್ಲಿಂದ ನಾವು ಬಂದ್ಬಿಡ್ತೀರಮ್ಮ ನೀವು. Okay. Yes. Good morning, sir. Very good morning. Sir, I want to join school. What, man? ಅದೇನು ಸರಿಯಾಗಿ ಹೇಳ್ರಿ. ಅದೇನು ಹೇಳಪ್ಪ, ನನ್ನ ಮಗಳ ಸ್ಕೂಲ್ ಸೇರಿಸ್ಬೇಕು. ನೀನು ಅದೇನಿದೆ ನಾನು ಸೇರಿಸ್ತೀನಿ. What ಸೇರಿಸ್ತೀನಿ? Sir, they want admission, sir. Okay, acha. Yes, sir. Why you don't know English? I know everything, sir. ಸ್ವಲ್ಪ ಗೊತ್ತಿಲ್ಲ. Okay, don't worry. Even I also don't know Kannada. Have you registered application online? Yes, sir. Completed. Okay. Shall I ask questions? Baby? Yes, please, sir. Baby, what is your name? My name is Shri Raksha. Okay, good. Okay, can you tell me alphabets? Yes. A for ambulance, B for black fungus, C for corona, D for doctor, E for emergency, F for first dose, G for gloves.
S for sanitizer, T for tablet, U for unlock, V for vaccination, W for wear mask, X for x-ray, Y for yellow fungus, Z for zinc sir. ವಾವ್ ಎಕ್ಸಲೆಂಟ್. ಅಪ್ಪಬ್ಬ ಏನಮ್ಮ? ಅವ್ರು ನೋಡಕ್ಕೆ ಮಜಾ ಟಾಕೀಸ್ ಅಲ್ಲಿ ಒಂದ್ ಅಂಕಲ್ ಬರ್ತಾರಲ್ವಾ, ಅವ್ರ ತರ ಇದ್ದಾರಪ್ಪ. ಯಾರು ಸೃಜನ? ಇಲ್ಲಪ್ಪ, ಮತ್ತೆ ಮುಂದ್ಗಡೆ ನಕ್ಕೊಂಡು ಬೋರ್ಡ್ ಅಂಕಲ್ ಕೂತಿರ್ತಾರಲ್ವಾ ಅಪ್ಪ. ಏಯ್ ಸುಮ್ಸರೆ ಕೂತ್ಕೋ. Okay, Mr. Girish, we have some terms and conditions of our school. Okay, I'll explain you now. Donation fees, admission fees, cultural fees, energy fees, karate, dance, swimming, photography, institution. That's all. ನನ್ನ ಹೆಂಡತಿ ಕೂಡ ದಿನಸಿ ಲಿಸ್ಟ್ಗಿಂತ ಇಷ್ಟು ಉದ್ದವಾಗಿದೆ. ಹಾ, 1.5 ಲಕ್ಷನಾ? ಸರ್ ನಿಮ್ಮಂಥವ್ರಿಗೆ ಈ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ಕಿರೋದೇ ಹೆಚ್ಚು ಸರ್. ಸರ್ ಇಷ್ಟೆಲ್ಲ ಅಡ್ಜಸ್ಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 3 ದಿನ ಟೈಮ್ ಬೇಕು ಸರ್. ಸರ್ ಆಲ್ರೆಡಿ ಸೀಟ್ಸ್ ಎಲ್ಲ ಫಿಲ್ ಆಗಿದೆ ಸರ್. ನಮ್ದೊಂಚೂರು ನೋಡ್ಕೊಳ್ಳಿ, ಮಾಡ್ಕೊಡ್ತೀವಿ. ಆಯ್ತು ಸರ್ ಅದಕ್ಕೇನು? ಹಾಂ ಈಗ ನೋಡಿ ಸರ್, ಸೀಟ್ ಕನ್ಫರ್ಮ್ ಆಯ್ತು. ಓಕೆ ಬರ್ತೀನಿ ಸರ್. ಓಕೆ ಥ್ಯಾಂಕ್ ಯು ಹಾಂ ಸರ್. ಸರಿ ಓಕೆ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಸರ್, ನನ್ನ ಮಕ್ಕಳನ್ನ ನಿಮ್ಮ ಸ್ಕೂಲಿಗೆ ಸೇರಿಸ್ಬೇಕಿತ್ತು ಸರ್. ಹೌದಾ? ಯಾವ ಕ್ಲಾಸಿಗೆ ಸೇರಿಸ್ಬೇಕಾಗಿತ್ತು? ಇವಳು ನನ್ನ ದೊಡ್ಡ ಮಗಳು 9ನೇ ಕ್ಲಾಸು, ಇವಳು ಚಿಕ್ಕವಳು 4ನೇ ಕ್ಲಾಸು. ಸರಿ, ಸೇರಿಸ್ಕೊಳ್ಳೋಣ. ಆದ್ರೆ ನಮ್ಮ ಸ್ಕೂಲಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದೇನಂದ್ರೆ, ಮೊದಲನೇದು ತಂದೆ ತಾಯಿ ಓದಿರ್ಬೇಕು. 2ನೇದು ಬುಕ್ಸ್ ಮತ್ತೆ ಯೂನಿಫಾರ್ಮ್ ನಮ್ಮಲ್ಲೇ ಕೊಂಡ್ಕೊಳ್ಬೇಕು. 3ನೇದು 9ನೇ ಕ್ಲಾಸ್ಗೆ 60,000 ರೂಪಾಯಿ, 4ನೇ ಕ್ಲಾಸ್ಗೆ 50,000 ರೂಪಾಯಿ ಆಗುತ್ತೆ ಅಮ್ಮ ಫೀಸು. ಅಷ್ಟೊಂದಾಯ್ತದ? ಹೌದಮ್ಮ. ಪ್ರೈವೇಟ್ ಸ್ಕೂಲಲ್ಲಿ ಓದೋದು ಅಂತಂದ್ರೆ ಸುಮ್ಮನೆ ಅಂತ ಅನ್ಕೊಂಡಿದ್ದೀರಾ? ಮತ್ತೆ ನೀವೇನು ಓದಿದ್ದೀರಾ? ಬಿಡಿ ಸರ್, ನನ್ನ ಓದಿಗೆ ನನ್ನ ಮಕ್ಕಳನ್ನ ನಿಮ್ಮ ಸ್ಕೂಲಿಗೆ ಸೇರ್ಸಕ್ಕಾಗಕ್ಕಿಲ್ಲ ಅನ್ಸುತ್ತೆ. ನೀನು ಓದದೇ ಇದ್ರು ಪರವಾಗಿಲ್ಲಮ್ಮ. ನಿನ್ನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ನಿನ್ನ ಮಕ್ಳು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ತುಂಬಾ ಚೆನ್ನಾಗಿ ಓದಿದ್ದಾರೆ ಅಂತ ಅನ್ಸುತ್ತೆ. ನಿನ್ನ ಮಕ್ಕಳಿಗೆ ನನ್ನ ಸ್ಕೂಲಲ್ಲಿ ಅಡ್ಮಿಷನ್ ಕೊಡ್ತೇನೆ. ನಿಮ್ಮ 2 ಮಕ್ಕಳಿಗೆ ಫೀಸಲ್ಲಿ 10,000 ರೂಪಾಯಿ ಕಡಿಮೆ ಮಾಡ್ತೀನಮ್ಮ. ಇಷ್ಟು ನಾನು ಮಾಡಬಹುದು. ಅಷ್ಟು ದುಡ್ಡು ಕಟ್ಟಕ್ಕೂ ನನ್ನ ಕೈಲಿ ಆಗಕ್ಕಿಲ್ಲ ಸರ್. ಸರ್, ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ಕಾಯ್ತದ? ನೋಡಮ್ಮ, ನಿನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ಒಂದೇ ಕಾರಣಕ್ಕೆ ನನ್ನ ಕೈಲಿಂದ ಸಹಾಯ ಮಾಡಿದ್ದೀನಿ. ಇದ್ರ ಮೇಲೆ ನನ್ನ ಕೈಲಿ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಬೇರೆ ಸ್ಕೂಲಿಗೆ ಸೇರಿಸ್ಕೊಳ್ಳಮ್ಮ. ಅಯ್ಯೋ ಬೇಡ ಸರ್, ನನ್ನ ಮಕ್ಕಳನ್ನ ನಿಮ್ಮ ಸ್ಕೂಲ್ಗೆ ಸೇರಿಸ್ತೀನಿ. ನಾನು ಏನಾರ ಮಾಡ್ತೀನಿ ಸರ್, ಏನಾರ ಮಾಡ್ತೀನಿ. ನೋಡಮ್ಮ, ಎಷ್ಟೇ ಕಷ್ಟ ಬಂದರೂ ನೀವು ನಿಮ್ಮ ಮಕ್ಕಳನ್ನ ಓದಿಸೋದು ದಯವಿಟ್ಟು ನಿಲ್ಲಿಸಬೇಡಿ. ನಿಮ್ಮ 2 ಮಕ್ಕಳಿಗೆ ಫೀಸಲ್ಲಿ 10,000 ರೂಪಾಯಿ ಕಡಿಮೆ ಮಾಡ್ತೀನಮ್ಮ. ಇಷ್ಟು ನಾನು ಮಾಡಬಹುದು. ಅಮ್ಮ, ಏನಮ್ಮ? ಇನ್ಮೇಲಿಂದ ಓದ್ಬಾರ್ದು ಅನ್ಕೊಂಡಿದೀನಿ. ಯಾಕವ್ವ, ಏನಾಯ್ತು ಈಗ ನಿನ್ಗೆ? ನಮ್ಗಿರೋ ಕಷ್ಟದಲ್ಲಿ ಅಷ್ಟ್ ದೊಡ್ಡ ಸ್ಕೂಲಲ್ಲಿ ಅಷ್ಟ್ ಫೀಸ್ ಕಟ್ಟಿ ಇಬ್ರು ಓದಕ್ಕಾಗಲ್ಲ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ. ನಾನು ನೀನು ಕೆಲ್ಸಕ್ಕೆ ಹೋಗಿ ಚೆನ್ನಾಗ್ ದುಡ್ದು ನನ್ ತಂಗಿನ ಸ್ಕೂಲಿಗೆ ಸೇರ್ಸೋಣ, ಚೆನ್ನಾಗ್ ಓದ್ಸೋಣ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಏನ್ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಯಾಕಪ್ಪ ದೇವ್ರೆ ನನ್ಗೆ ಈ ತರ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯಾ? ನನಗೋ ಇಂಥ ಕುಡುಕ್ ಗಂಡನ್ ಕೊಟ್ಟಿದ್ಯಾ. ಇವನಿಗೆ ಮನೆ ಮಠ ಅನ್ನೋ ಚಿಂತೆನೇ ಇಲ್ಲ. ಆದ್ರೆ ನನ್ ಮಗಳು ತನ್ ತಂಗಿಗೋಸ್ಕರ ಅವಳ ಭವಿಷ್ಯನೇ ತ್ಯಾಗ ಮಾಡ್ತಿದ್ದಾಳೆ. ಇಂಥ ಕುಡುಕ್ ಗಂಡನ್ನ ನನಗ್ ಗಂಟ ಹಾಕಿದ್ಯಾ ಅಂತ ದುಃಖ ಪಡ್ಲು.
ಅಥವಾ ಇಂಥ ಚಿನ್ನದಂತ ಮಗಳನ್ನ ಕೊಟ್ಟಿದ್ಯಾ ಅಂತ ಖುಷಿ ಪಡ್ಲು? ಯಾಕಪ್ಪ ದೇವ್ರೆ, ಯಾಕಪ್ಪ ದೇವ್ರೆ ನನಗೆ ಈ ತರ ಶಿಕ್ಷೆ ಕೊಡ್ತಿದ್ಯಾ? ಅಣ್ಣ. ಏನಮ್ಮ ಮಗಳ ಜೊತೆ ಬಂದ್ಬಿಟ್ಟಿದ್ಯಾ? ಹೂನಣ್ಣ, ಇವಳನ್ನ ನಿಮ್ ತವ ಕೆಲ್ಸಕ್ಕೆ ಸೇರ್ಸೋಣ ಅಂತ. ಚೆನ್ನಾಗಿ ಓದೋ ಮಕ್ಳನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತೀಯಲ್ಲಮ್ಮ, ನಿನಗೇನು ಬುದ್ಧಿಗಿದ್ದಿ ಇಲ್ವೇನಮ್ಮ? ಹಂಗಲ್ಲ ಕಣಣ್ಣ, ಇವಳು ಓದ್ತಾ ಇದ್ದಿದ್ದು ಈ ಸ್ಕೂಲ್ ಪರಿಸ್ಥಿತಿ ಚೆನ್ನಾಗಿಲ್ಲ, ಹೊಸ ಸ್ಕೂಲಿಗೆ ಸೇರ್ಸ್ಬೇಕಂತೆ. ಇಬ್ಬರನ್ನೂ ಓದ್ಸೋ ಶಕ್ತಿ ನನ್ಗಿಲ್ಲ ಕಣಣ್ಣ. ಅದಕ್ಕೆ ನಾನು ಇವಳು ಕೆಲಸ ಮಾಡಿದ್ರೆ ಚಿಕ್ಕವಳನ್ನ ಓದಿಸ್ಬೋದಲ್ಲ, ಅದಕ್ಕೆ ಕಣಣ್ಣ. ಹೌದಾ? ನನ್ನ ತಮ್ಮಂದೊಂದು ಹೋಟ್ಲ್ ಐತೆ, ಅಲ್ಲಿ ಕೆಲ್ಸಕ್ಕೆ ಸೇರಿಸ್ತೀನಿ ಬಿಡಮ್ಮ. ಸರಿ ಕಣಣ್ಣ. ಅಣ್ಣ ಚೈಲ್ಡ್ ಲೇಬರ್ ಕೇಸ್ ಆಗುತ್ತೆ. ಲೋ ಸಿಚಾ, ನನ್ಯಾರ ಕೇಳೋದು? ಯಾರನ್ನ ಬಂದ್ರೆ ನೋಡ್ಕೊಂತೀನಿ ಬಿಡ್ಲ. ಅಣ್ಣ, ಹಂಗೆ ಒಂದ್ 40,000 ರೂಪಾಯಿ ಕಾಸು ಬೇಕಿತ್ತು. ಕಾಸಾ? ನನ್ನ ಹತ್ರ ಯಾವುದು ಇಲ್ವಲ್ಲಮ್ಮ. ಹಂಗ ಅನ್ಬೇಡ ಕಣಣ್ಣ. ಲೋ ಶಿಷ್ಯ, ಅವ್ನು ಸೀನಿಂಗ್ಗೆ ಅಂತ ಕಾಸು ಮಡಗಿದ್ನಲ್ಲ, ಕೊಡ. ಸರಿ ಅಣ್ಣ, ತಗೋಣ. ನೋಡಮ್ಮ, ಇದ್ರೊಳಗೆ 40,000 ದುಡ್ಡು ಐತೆ, ಆಯ್ತಾ? ನಿಂದು ನಿನ್ನ ಮಗಳದು ಸಂಬಳದಲ್ಲಿ ತಿಂಗಳ ಇಡ್ಕೊಂತೀನಿ, ಗೊತ್ತಾಯ್ತಾ? ಆಯ್ತಣ್ಣ. ತಿಂಗಳ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಸಮಯಕ್ಕೆ ಬಹಳ ಉಪಕಾರ ಮಾಡಿದ್ಯಾ ಕಣಣ್ಣ. ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ ಕಣಣ್ಣ. ಬತ್ತೀನಿ ಕಣಣ್ಣ. ನಡಿಯವ್ವ, ನಡಿ ಬಾ. ಏನಮ್ಮ, ಇದರಲ್ಲಿ ಬರೀ 40,000 ರೂಪಾಯಿ ಮಾತ್ರ ಇದೆಯಲ್ಲ? ಹೌದು ಸರ್, ಒಬ್ಬಳನ್ನ ಮಾತ್ರ ಸ್ಕೂಲಿಗೆ ಸೇರಿಸ್ತಾ ಇವ್ನಿ. ಯಾಕಮ್ಮ, ದೊಡ್ಡವಳೆಲ್ಲಿ? ಚಿಕ್ಕವಳು ಮಾತ್ರ ಕರ್ಕೊಂಡು ಬಂದಿದ್ದೀರಲ್ಲ? ನನ್ನ ಪರಿಸ್ಥಿತಿಗೆ ಇಬ್ಬಿಬ್ಬರನ್ನ ಎಲ್ಲೋದ್ಸಕ್ಕಾಯ್ತದೆ ಸರ್, ಅದಕ್ಕೆ ಇವಳೊಬ್ಳನ್ನ ಓದ್ಲಿ ಅಂತ. ಸರಿ ಆಯ್ತು. ಇವಾಗ ಲಾಕ್ಡೌನ್ ಇರೋದ್ರಿಂದ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಹಾಗಾಗಿ ನೀವು ಮೊಬೈಲ್ ಇಲ್ಲ ಅಂತಂದ್ರೆ ಕಂಪ್ಯೂಟರ್ನ ಮಕ್ಕಳಿಗೆ ಕೊಡಿಸ್ಬೇಕಾಗತ್ತೆ. ಅದನ್ನ ಬೇರೆ ಕೊಡಿಸ್ಬೇಕಾ ಸರ್? ಈಗಿರೋ ನನ್ನ ಸ್ಥಿತಿಲಿ ಅದನ್ನ ಹೆಂಗ್ ಕೊಡ್ಸೋಣ ಸರ್? ಛೇ, ನೋಡಮ್ಮ, ಇದರಲ್ಲಿ 5,000 ರೂಪಾಯಿ ಇದೆ. ಇದರಿಂದ ಮಗಳಿಗೆ ಮೊಬೈಲ್ ತೆಗೆಸ್ಕೊಡಮ್ಮ, ಇವಳನ್ನ ಚೆನ್ನಾಗಿ ಓದಿಸು. ನಿಮ್ ಋಣ ಹೆಂಗ್ ತೀರಿಸ್ಲಿ ಸರ್? ಚಂದು. ಬಂದೆಮ್ಮ. ಎಲ್ಲದು ಯಾವನ ಇದು? ದೀಕ್ಷಿ ಏನ್ಲಾ? ಲಾಕ್ಡೌನ್ ಮುಗೀತು, ಬಾರ್ ಎಲ್ಲ ಓಪನ್ ಆಯ್ತು, ಎಣ್ಣೆ ಕುಡಿಬೇಕು ಅನಿಸ್ತೈತೆ. ನಿಂಗೆಲ್ಲಾರ ಕಾಸು ಐತಾ ಬಜೆ? ಹೋಗಲ್ಲೈ, ನನ್ನ ಹತ್ರ 5 ಪೈಸಾ ಕಾಸಿಲ್ಲ, ಹೋಗಲ್ಲೈ. ನೀನ್ ಹೆಂಗಂದ್ರೆ ಹೆಂಗಪ್ಪಾಜಿ? ನೋಡಪ್ಪಾಜಿ ಕಾಸು. ಕಾಸಿಲ್ಲ ಪಾಸಿಲ್ಲ, ಹೋಗಲ್ಲೈ. ನೋಡಪ್ಪಾಜಿ, ನಿನ್ನ ನಂಬ್ಕೊಂಡು ನಾವೆಲ್ಲ ಬಾಳ್ತಾ ಇದೀವಿ. ರೆಡಿ ಆಯ್ತು ಹುಡುಗರು ಬರೋ ಕೇಳ. ದೀಕ್ಷೆ ಅಣ್ಣ ಬಾರೆ ಅಣ್ಣ. ಹಳೆ ಲೆಕ್ಕ ಕಳ್ಕೊ, ಹೊಸ ಲೆಕ್ಕ ಬರ್ಕೊ. ಹಾಂ ಅಬ್ಬಾ, ಕಾಸು ಬಂತು. பையா வந்துட்டா? அண்ணன் கூப்பிட்டாரு, நான் வந்துவிட்டேன். நான் கூப்பிட்டேன், நீ ಬಂದ್ಬಿಟ್ಟೆ. ಕುಕ್ಕುರ್ಸೋ. ಅಣ್ಣ, ಈ பொண்ணுங்க ನಾವೇ ಫಸ್ಟ್ன்னு சொல்லிட்டாரಲ್ಲ ಅಣ್ಣ, ಅವರೆಲ್ಲನ ಫಸ್ಟ್, ನಾವೇ ಫಸ್ಟ್. ಹೆಂಗಪ್ಪ ಅಣ್ಣ, ಈ ಲಾಕ್ಡೌನಲ್ಲಿ ಬ್ಯೂಟಿ ಪಾರ್ಲರ್ಲೆಲ್ಲ ಫಸ್ಟ್ ತೆಗೀತು. ನಮ್ಮ ಗಂಡುಗಳದು ಎಣ್ಣೆ ಬಾರೇ ಫಸ್ಟ್ ತೆಗೀತು. ಅದಕ್ಕೆ ನಾವೇ ಫಸ್ಟ್.
ಕಾಸಿಬಾಯ್ ನೀನು ಶುರು ಹಚ್ಕೊಂಬಿಟ್ಟಾ? ಇಲ್ಲ ನರದು ಅಣ್ಣ. ನರ್ದುಕಿ ಅಣ್ಣ ಅಲ್ಲ, ನಾರಾಯಣ. ಅದೇ ಬಿಡಿ ನರದು ಅಣ್ಣ. ನಿಮ್ದಕ್ಕೆ ಗೊತ್ತಿಲ್ಲ ನಾವು ಎಣ್ಣೆಗೆ ಹೊಡಿಯಲ್ಲ ಅಂತ. ನಿಮ್ದಕ್ಕೆ ಸವಾಸ ಮಾಡಿ ಎಣ್ಣೆಗೆ ಹೊಡೆದು ಮನೆಗೆ ಹೋದ್ರೆ ನಮ್ದಕ್ಕೆ ಬೀಬಿ ಮನೆಗೆ ಸೇರ್ಸಲ್ಲ, ಒದ್ದು ಬಹಾರ್ಗೆ ಹಾಕ್ತಾರೆ. ಆಪ್ಕು ಮಾಲೂಮು? ಹೌದು ಬೈ, ನನಗೆ ಈ ಎಣ್ಣೆ ಚಟ ಹೆಂಡ್ತಿ ಕಾಟ ಎರಡು ಜಾಸ್ತಿ ಆಗ್ಬಿಟ್ಟೈತೆ. ಹೌದು ಹುಲಿಯಾ. ನೀನೇನೇನೋ ಲಾಕ್ಡೌನಿಂದ ಇಲ್ಲೇ ಇದೆಯೇನೋ? ನಾನು ಸಿಂಹ ಅಂದ್ರೆ ಹುಲಿ ಹುಲಿ ಅಂತೀಯ? ಹೌದು ಹುಲಿಯಾ. ಅಣ್ಣ, ಈ ಜನಗಳಿಗೆ ಕೊರೋನಾ ಬಂದ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಸಾಯ್ತಾವ್ರೆ. ನಾನೇನಾದ್ರು ಡಾಕ್ಟ್ರ್ ಆಗಿದ್ರೆ ಜನಗಳಿಗೆಲ್ಲ ಡ್ರಿಪ್ಸ್ ಕಿತ್ತಾಕ್ಬಿಟ್ಟು ಕ್ವಾಟ್ರು ಬಾಟ್ಲ್ ಎಡ್ಸ್ಬಿಟ್ಟೆ ಕಾಣೋ. ಅದಕ್ಕೆ ಕಾರಣ ಹೇಳೋದು ಸರ್ವರಕ್ಕೂ ಸಾರಾಯ ಮದ್ದು ಅಂತ. ಹೌದು ಹುಲಿಯಾ. ಭಯ್ಯ ಏನಾಗಿದೆ ಇವನ್ಗೆ? ಡೈಲಿ ಮಿಸ್ ಕಾಲ್ಗೆ ಕೊಡ್ತಿದ್ದ, ಇವತ್ತು ಕಾಲ್ಗೆ ಮಾಡ್ಬಿಟ್ಟಿದ್ದಾನೆ. ಸಬಿ ಅಂಬಾನಿ ಕಾ ಮರ್ಜಿ. ಅರೆ ಬೈ, ಈ ಅಂಬಾನಿ ಜನಗಳಿಗೆಲ್ಲ ಇಂಟರ್ನೆಟ್ ಫ್ರೀ ಕೊಟ್ಟಂಗೆ ನಮ್ಮ ಕುಡುಕರಿಗೆ 3 ತಿಂಗಳು ಕುಡಿಯೋರಿಗೆ 6 ತಿಂಗಳು ಫ್ರೀ ಕೊಟ್ರೆ ಹೆಂಗೋಣ ಇರ್ತದೆ ಜೀವನ ಪಾವನ ಕಾರಣ. ಹೌದು ಹುಲಿಯಾ. ನಮ್ಮ ಅಂಬಾನಿ ಹಂಗೆ ಮಾಡ್ಬಿಟ್ರೆ ಅವ್ನಿಗೆ ಲಾಸ್ ಆಗಲ್ವ ಗುರು? ಲೋ ಶಿಷ್ಯ, ಸಾಲ ಮಾಡು ಓಡೋಗಿರೋ ಮಲ್ಲಿಂದ ಸಾಲನೇ ತೀರಿಸ್ತಾ ಇದೀವಂತೆ. ಇನ್ನು ನಮ್ಮ ಅಂಬಾನಿ ಬಿಟ್ಬಿಡ್ತೀವಾ? ಹೌದು ಬಿಡ್ರಪ್ಪ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನ ಎತ್ತಿಡಿತಿರೋರು ನೀವೇ ಕಣ್ರೋ, ನೀವೇ. ಲಾ ಮರೇ, ಒಂದು ಕಾಪಿ ಕೊಡ. ಸರ್, ಕಾಫಿ. ಹೋ, ಏನಮ್ಮ ಹರ್ಷಿತಾ, ನೀನಿಲ್ಲಿ? ಸ್ಕೂಲು? ಅದೆಲ್ಲ ಬಿಟ್ಟು ತುಂಬ ದಿನ ಆಯಿತು ಸರ್. ಇಲ್ಲಿ ಈ ಹೋಟ್ಲೇ ನನ್ನ ಸ್ಕೂಲು. ಇಲ್ಲಿ ಬರೋ ಜನರೇ ನನ್ನ ಮಾಸ್ಟ್ರುಗಳು. ಇಲ್ಲಿರೋ ತಟ್ಟೆ ಲೋಟಗಳೇ ನನ್ನ ಪುಸ್ತಕ, ಪೆನ್ಗಳು. ಇದೇ ನನ್ನ ಜೀವನ ಸರ್. ಛೇ, ಏನಪ್ಪ, ಇಂಥ ಚೆನ್ನಾಗಿ ಓದೋ ಮಕ್ಕಳ ಭವಿಷ್ಯ ಹಿಂಗಾಗೋಯ್ತಲ್ಲ. ಮುಂದೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೋ? ನನ್ನ ಯಾಕೆ ಅಷ್ಟು ಅರ್ಜೆಂಟಾಗಿ ಮಣಾಪುರಂ ಬರೋಕೆ ಹೇಳಿದೆ? ಮನೇಲೇ ಹೇಳಿದ್ರೆ ನೀವು ಒಪ್ತಿರ್ಲಿಲ್ಲ, ಅದಕ್ಕೆ ಬರೋಕೆ ಹೇಳಿದೆ. ಇದನ್ಯಾಕೆ ಇಲ್ಲಿ ತಂದಿದ್ಯಾ? 2 ದಿನದಿಂದ ನಮ್ಮ ಮಗು ಅಡ್ಮಿಷನಿಗೋಸ್ಕರ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ. ನಾವೇನೇ ಮಾಡಿದ್ರು ನಮ್ಮ ಮಗು ಭವಿಷ್ಯಕ್ಕೋಸ್ಕರ ಅಲ್ವಾ? ಅಪ್ಪ, ಅಮ್ಮ ಯಾಕೆ ಇಲ್ಲಿ ತಂತು? ಏನಿಲ್ಲ ಕಂದ, ಅಮ್ಮಂಗೆ ಹೊಸ ಡಿಸೈನ್ ಬೇಕಂತೆ, ಅದಕ್ಕೆ ಇಲ್ಲಿ ತಗೊಂಬಂದವಳೆ. ಹೌದಪ್ಪ, ನಂಗೂ ಒಂದ್ಸರ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಅಂಥ ದೊಡ್ಡ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಇಂಥದ್ದೆಲ್ಲ ಮಾಡಬೇಕು ಅಲ್ವಾ? ಅದಕ್ಕೆ ಹೇಳೋದು, ಈ ಪ್ಯಾಂಡಮಿಕ್ ಸಿಚುವೇಶನ್ ಬಂದು ಕಷ್ಟದಲ್ಲಿರೋರಿಗೆ ದುಡ್ಡಿನ ಬೆಲೆ, ದುಡ್ಡಿರೋರಿಗೆ ಜೀವದ ಬೆಲೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತು. ಫಸ್ಟ್ ಟೈಮ್ ಹೋಟ್ಲಿಗೆ ಕಾಫಿ ಕುಡಿಯೋಕೆ ಕರ್ಕ ಬಂದಿದ್ಯಾ? ನನ್ನ ಕೈಲಂತ ನಯಾ ಪೈಸಾ ಕಾಸಿಲ್ಲಣ್ಣ. ನಾನಿರ್ಬೇಕಾರೆ ಯಾಕೆ ಯೋಚನೆ ಮಾಡ್ತೀಯಲೇ? ನಮ್ಮ ಕಾಸಿಂಬಾಯಿ ಇಲ್ವಾ? ಕ್ಯಾ ಭಯ್ಯ? ನಿಮ್ದಕ್ಕೆ ಇಲ್ದೇ ಇರೋದ ಭಯ್ಯ? ಮಂಜು ಭಯ್ಯ, 3-5 ಕಾಫಿ. ಸಂಜೆ ಈರ್ಲಿಂಗಂದೆ. ನಮ್ಮ ರಂಜು ಭಯ್ಯಗೆ ಬುದ್ಧಿ ಇಲ್ಲ, ಚಿಕ್ಕ ಮಕ್ಳಿಗೆ ಎಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಕಣಯ್ಯ.
ಈ ಶಾಲೆಯಲ್ಲಿ ಓದ್ದವನು. ಆವಾಗಿನ ಪರಿಸ್ಥಿತಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು. ಈಗ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ತಂದೆ ತಾಯಿಗಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ಆಸೆ ಇದೆ. ಬಡವರಾಗಲಿ ಕೂಲಿ ಕಾರ್ಮಿಕ ಆಗಲಿ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಇದೆ. ಈ ಶಾಲೆನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡೋಣ. ಫ್ರಮ್ LKG ಟು PUC ಮತ್ತು highest ನಂಬರ್. ನೀವು ಕಾನ್ವೆಂಟ್ ಬಿಟ್ಟು ಮಕ್ಕಳೆಲ್ಲ ಬಂದು ನಿಮ್ಮ ಶಾಲೆ ಸೇರಬೇಕು. ಸಾಲಿಡ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಒಳ್ಳೆ ಶಿಕ್ಷಣ ಸಂಸ್ಥೆನ, ಸರ್ಕಾರಿ ಸಂಸ್ಥೆನ ನಾವು ಬೆಳೆಸೋಣ. ಉತ್ತಮ ಶಾಲೆಯಾಗಿ ಪರಿವರ್ತನೆ ಆಗಬೇಕು. ಇದು ನನ್ನ ಉದ್ದೇಶ. ಅಪ್ಪ ದೇವ್ರೆ, ಇಂಥವ್ರು ಇರ್ಬೇಕಪ್ಪ. ಇಂಥವ್ರಿದ್ರೆ ನನ್ನ ಮಕ್ಕಳನ್ನ ನಾನು ಓದಿಸ್ಬೋದು. ಅಪ್ಪ ದೇವ್ರೆ, ಈ ಪುಣ್ಯಾತ್ಮನ್ಗೆ ಒಳ್ಳೇದು ಮಾಡಪ್ಪ. ಇವಾಗ ನೀವು ನೋಡಿರೋದು ಕೇವಲ ಒಂದೆರಡು ಮನೆಗಳ ಕಥೆ ಅಲ್ಲ, ನಮ್ಮ ನಿಮ್ಮ ನಡುವಿನ ಕೋಟ್ಯಾಂತರ ಮನಗಳ ವ್ಯಥೆ. ಈ ಜೀವನ ಅನ್ನೋದು ಕತ್ತಲು ಬೆಳಕಿನ ನಡುವಿನ ಆಟ. ಬೆಳಕು ಬರುತ್ತೆ, ಕತ್ಲು ಹೋಗುತ್ತೆ, ಕತ್ಲು ಬರುತ್ತೆ, ಬೆಳಕು ಹೋಗುತ್ತೆ. ಆದರೆ ನಮ್ಮ ಮುಂದಿನ ಭವಿಷ್ಯನೇ ಕತ್ಲಾದರೆ ನಮಗೆ ಎಜುಕೇಷನ್ ಅನ್ನೋದು ಭವಿಷ್ಯದ ಬೆಳಕು. ಈ ಬೆಳಕಿನ ಜೊತೆಲೇ ನಡೀತಾ ನಮ್ಮ ಜೀವನದ ಕತ್ತಲನ್ನ ಹೋಗಲಾಡಿಸ್ಬೇಕು. ಆದರೆ ಈ ಥರದ ಮಕ್ಕಳು ಈ ಬೆಳಕಿನ ಅರಿವೇ ಇಲ್ಲದೆ ಇಡೀ ತಮ್ಮ ಭವಿಷ್ಯನೇ ಕಗ್ಗತ್ತಲಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ? ನಮ್ಮ ಮಕ್ಕಳ, ತಂದೆ ತಾಯಿಗಳ, ಅಥವಾ ನಮ್ಮ ಸಮಾಜನ? ಇದ್ಯಾವುದೂ ಅಲ್ಲ, ನಮ್ಮ ಇವತ್ತಿನ ಎಜುಕೇಷನ್ ಸಿಸ್ಟಮ್. ಈ ಸಿಚುವೇಷನಲ್ಲಿ ಬಡ ಮಕ್ಕಳು ತಮ್ಮ ಮನೆ ಸ್ಥಿತಿ ಸರಿ ಇಲ್ಲ ಅಂತ ಗೋರ್ಮೆಂಟ್ ಸ್ಕೂಲ್ಗೆ ಬರ್ತಾಯಿಲ್ಲ. ಅದೇ ರೀತಿ ಎಷ್ಟೋ ಕುಟುಂಬಗಳಿಗೆ ಗೋರ್ಮೆಂಟ್ ಸ್ಕೂಲ್ ಕಳ್ಸೋಕೆ ಇಷ್ಟ ಇಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಓದ್ಸೋಕ್ಕೆ ಅಂತ ಪಡ್ತಾ ಇರೋ ಕಷ್ಟ ಅಂತೂ ಅಷ್ಟಿಷ್ಟಲ್ಲ. ಈ ಎಲ್ಲ ಬೆಳವಣಿಗೆ ಪರಿಣಾಮ ಏನಾಗುತ್ತೆ ಅಂದರೆ, ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋ ಬಾಲ ಕಾರ್ಮಿಕರ ಸಂಖ್ಯೆ. ಇದನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು? ಮೊದಲನೇದು, ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು. ಎರಡನೇದು, ನಮ್ಮ ಗೌರ್ಮೆಂಟ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರು ಉನ್ನತ ಮಟ್ಟದಲ್ಲಿರಬೇಕು. ಆವಾಗ ಬಿದ್ದಾಗ್ತಾ ಇರೋ ಗೌರ್ಮೆಂಟ್ ಸ್ಕೂಲ್ನು ಉಳಿಸ್ದಂಗೂ ಆಗುತ್ತೆ, ಈ ರೀತಿ ಇರೋ ಎಷ್ಟೋ ಮಕ್ಕಳು ಬದುಕನ್ನು ಕಟ್ತಂಗೂ ಆಗುತ್ತೆ. ನಮ್ಮ ದೇಶದ ಭವಿಷ್ಯ ಮಕ್ಕಳ ಕೈಯಲ್ಲಿ, ನಮ್ಮ ಮಕ್ಕಳ ಭವಿಷ್ಯ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿ. ಬದಲಾಗೋಣ, ಬದಲಾಯಿಸೋಣ. ಬದಲಾವಣೆಯೇ ಜಗದ ನಿಯಮ.